ಒಂದೇ ಒಂದು ಬಾರಿ ಬಂಗಾರದ ಈ ನೀರನ್ನು ಕೂದಲಿಗೆ ಹಾಕ್ರಿ. ಚಮತ್ಕಾರಿಯಂತೆ ಕೂದಲು ಬೆಳೆಯುತ್ತೆ, ಪಳ ಪಳ ಅಂತ ಕೂಡ ಹೊಳೆಯುತ್ತೆ. ರಿಸಲ್ಟನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಿ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ನಾನು ಇಲ್ಲಿ ಕರ್ಪೂರವನ್ನು ತೊಗೊಂಡಿದ್ದೀನಿ, ಪಚ್ಚ ಕರ್ಪೂರನ ತೊಗೊಂಡಿದ್ದೀನಿ. ಬೇಕಿದ್ರೆ ಮಾಮೂಲಿ ಕರ್ಪೂರ ಬರುತ್ತಲ್ಲ, ಅದನ್ನು ಬೇಕಾದರೂ ತೊಗೋಬಹುದು. ಕರ್ಪೂರನ ತೊಗೊಂಡು ನಾವು ಏನಕ್ಕೆ ಇದನ್ನು ಬಳಸಬಹುದು ಅಂತ ಅಂದರೆ, ಅಡುಗೆ ಮನೆಯಲ್ಲಿ ಜಿರಳೆಗಳ ಕಾಟ ತುಂಬಾ ಹೆಚ್ಚಾಗಿರುತ್ತೆ ಅಲ್ವಾ. ಜಿರಳೆಗಳು ಮನೆಗೆ ಬರಬಾರ್ದು ಅಂತಂದರೆ ಅಡುಗೆ ಮನೆಯಲ್ಲಿ ನೋಡಿ, ನೀವು ಈ ರೀತಿ ಅಲ್ಲಲ್ಲಿ ಕರ್ಪೂರವನ್ನು ಇಡೋದ್ರಿಂದ ಜಿರಳೆಗಳು ಮನೆಗೆ ಬರೋದೇ ಇಲ್ಲ. ತುಂಬ ಚೆನ್ನಾಗಿ ಈ ಟಿಪ್ ವರ್ಕ್ ಆಗುತ್ತೆ. ಅಡುಗೆ ಮನೆಯಲ್ಲಿ ಟ್ರೈ ಮಾಡಿರಿ. ಮುಂದಿನ ಟಿಪ್, ನಾನಿಲ್ಲಿ ವಿಕ್ಸ್ ತೊಗೊಂಡಿದ್ದೀನಿ. ಇದನ್ನು ಈಗೂ ಕೂಡ ಬಳಸಬಹುದು ನೋಡ್ರಿ. ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಅಥವಾ ಕೆಲವೊಂದಿಷ್ಟು ಜಾಗದಲ್ಲಿ ಮನೆಯಲ್ಲಿ ಇರುವೆಗಳು ಬಂದರೆ ಅದರಿಂದ ಸಿಕ್ಕಾಪಟ್ಟೆ ಕಿರಿಕಿರಿ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಕೆಂಪಿರುವೆ, ಗಬ್ಬಿರುವೆ ಎಲ್ಲ ಬಂದುಬಿಡುತ್ತಲ್ಲ. ಸೊ ಆ ರೀತಿ ಇರುವೆಗಳು ಬರಬಾರ್ದು ಅಂತ ಅಂದರೆ ನೋಡಿ, ಈ ರೀತಿ ಟೈಲ್ಸ್ ಹಾಕಿರ್ತೀವಲ್ವ, ಆ ಟೈಲ್ಸ್ ಇರುತ್ತಲ್ಲ, ಅದ್ರ ಗೋಡೆ ಸಂದಿನಲ್ಲಿ ಈ ರೀತಿ ಲೈಟಾಗಿ ನೋಡಿ, ತುದಿಯಲ್ಲಿ ಲೈಟಾಗಿ ವಿಕ್ಸನ್ನು ಹತ್ತಿನಲ್ಲಿ ತೊಗೊಂಡು ಈ ರೀತಿ ಕಡ್ಡಿನಲ್ಲಿ ಈ ವಿಕ್ಸನ್ನು ಇಲ್ಲಿ ಹಾಕಬೇಕಾಗುತ್ತೆ. ಈ ಥರ ಹಾಕೋದ್ರಿಂದ ಇದು ಒಂದು ಕೊನೆಯಲ್ಲಿ ಕೂತಿರುತ್ತೆ, ಜೊತೆಗೆ ಇರುವೆಗಳು ಕೂಡ ಬರೋದಿಲ್ಲ, ಗಬ್ಬಿರುವೆ ಎಲ್ಲ ಬರೋದಿಲ್ಲ. ಮುಂದಿನ ಟಿಪ್, ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಹೆಣ್ಮಕ್ಳಿಗೆ ಅಡುಗೆ ಮನೆಯಲ್ಲಿ ಅಡುಗೆ ಬೇಕಾದ್ರೂ ಪಟಪಟ ಅಂತೇಳಿ ಮಾಡಿಬಿಡ್ತಾರೆ, ಆದರೆ ಬೆಳ್ಳುಳ್ಳಿನ ಬಿಡಿಸೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ಅನಿಸುತ್ತೆ. ಹಾಗೇನಿಲ್ಲ ನೋಡ್ರಿ, ಸುಲಭವಾಗಿ ಈಸಿಯಾಗಿ ಬೆಳ್ಳುಳ್ಳಿನ ಬಿಡಿಸ್ಕೋಬೋದು. ಈ ರೀತಿ ಬೆಳ್ಳುಳ್ಳಿನೆಲ್ಲ ಬಿಡಿಸ್ಕೊಂಡ್ಮೇಲೆ ಸಿಪ್ಪೆನ ತೆಗಿಬೇಕಾದ್ರೆ ನೋಡಿ ತುಂಬ ಕಷ್ಟ ಆಗುತ್ತಲ್ವ. ಈ ಥರ ಬಿಡ್ಸೋಕ್ಕೋದ್ರೆ ತುಂಬಾ ಕಷ್ಟ ಆಗುತ್ತೆ. ಅದ್ರ ಬದಲಿಗೆ ಒಂದು ಈಸಿಯಾಗಿರೋ ಮೆಥಡನ್ನು ಶೇರ್ ಮಾಡ್ತೀನಿ ನೋಡಿ. ಒಂದು ಚೆನ್ನಾಗಿರೋ ಶುಭ್ರವಾಗಿರೋ ಬಟ್ಟೆನ ತೊಗೋಬೇಕಾಗುತ್ತೆ. ಅದರ ಒಳಗಡೆ ಈ ರೀತಿ ಬೆಳ್ಳುಳ್ಳಿಯನ್ನು ಹಾಕಬೇಕಾಗುತ್ತೆ. ಇದನ್ನು ಸ್ವಲ್ಪ ಸಡ್ಲವಾಗಿ ಹಿಡ್ಕೊಂಡು ಈ ಬಟ್ಟೆನ ಒಗಿತೀವಲ್ವ, ಪಟ 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 ಅಂತ ಹೇಳಿ, ಆ ರೀತಿ ಒಂದು 10ರಿಂದ 15 ಬಾರಿ ನೀವು ಇದನ್ನು ಈ ಥರ ಬಡಿಬೇಕಾಗುತ್ತೆ. ಈ ರೀತಿ ಬಡಿಯೋದ್ರಿಂದ ಏನಾಗುತ್ತೆ ಅಂದರೆ, ಬೆಳ್ಳುಳ್ಳಿ ಎಲ್ಲ ತುಂಬಾ ಸಿಪ್ಪೆ ಎಲ್ಲ ತಂತಾನಾಗೆ ನೋಡಿ ಈ ರೀತಿ ಸಡ್ಲ ಆಗಿಬಿಡುತ್ತೆ. ಈ ರೀತಿ ಸಡ್ಲ ಆಗುತ್ತಲ್ವ, ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆನ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸ್ಕೋಬೋದು ಅಂತಂದರೆ ಕಷ್ಟನೇ ಆಗಲ್ಲ. ಜಾಸ್ತಿ ಬೆಳ್ಳುಳ್ಳಿ ಇದೆ ಬಿಡಿಸ್ಬೇಕು ಅಂತಂದಾಗ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿರಿ, ತುಂಬಾ ಉಪಯೋಗಕ್ಕೆ ಬರುತ್ತಿದ್ದು. ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆನ ಈ ಒಂದು ವಿಧಾನದಲ್ಲಿ ಬಿಡಿಸ್ಕೊಳ್ಬಹುದು. ತುಂಬಾ ದಪ್ಪ ಇದ್ದೀವಿ, ಹೊಟ್ಟೆ ಬೊಜ್ಜಿದೆ, ಸಣ್ಣ ಆಗಬೇಕು ಅಂತ ಅನ್ನೋರು ನೋಡಿ, ಒಂದು ಪಾತ್ರೆಯನ್ನು ತೊಗೊಂಡು ಅದಕ್ಕೆ 4ರಿಂದ 5 ಲವಂಗನ ಹಾಕ್ಕೊಳ್ಳಿ. ಮೊಗ್ಗು ಥರ ಇರಬೇಕು, ಮುಂದೆ ಮೊಗ್ಗೆಲ್ಲ ಉದ್ರೋಗಿರುತ್ತಲ್ಲ ಆ ಥರದ್ದು ಬೇಡ. ಸೊ ಲವಂಗನ ತೊಗೊಂಡು ಅದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಅರ್ಧ ಸ್ಪೂನ್ ಆಗೋಷ್ಟು ಓಂಕಾಳು, ಇಷ್ಟನ್ನು ಹಾಕ್ಕೊಂಡು ಅದ್ರ ಜೊತೆಗೆ 1 ಲೋಟ ನೀರನ್ನು ಹಾಕಿ ಸ್ಟವ್ ಮೇಲೆ ಇದನ್ನು ಕುದಿಯೋದಕ್ಕೆ ಅಂತೇಳಿ ಇಡಬೇಕಾಗುತ್ತೆ. 3 ನಿಮಿಷದವರೆಗೂ ಹೈ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಳಿ. ನಂತರ ಲೋ ಫ್ಲೇಮ್ನಲ್ಲಿ 2 ನಿಮಿಷದವರೆಗೂ ಇದನ್ನು ಕುದಿಸ್ಕೋಬೇಕಾಗತ್ತೆ. ಇದನ್ನು ಕುದಿಸಿದ್ಮೇಲೆ ಸ್ವಲ್ಪ ಬಿಸಿ ಆರೋದಕ್ಕೆ ಅಂತೇಳಿ ಬಿಡಬೇಕು. ಈಗ ಇದನ್ನು ಶೋಧಿಸ್ಕೊಳ್ಳೋಣ ಬನ್ನಿ. ಇಲ್ಲಿ ಬಳಸಿರೋಂಥ ಜೀರಿಗೆ ಮತ್ತು ಓಂಕಾಳಾಗಿರ್ಬೋದು ಮತ್ತು ಜೊತೆಗೆ ಲವಂಗ ಆಗಿರ್ಬೋದು, ಇದೆಲ್ಲ ಏನಂತಂದರೆ ದೇಹದಲ್ಲಿರೋಂಥ ಬೊಜ್ಜನ್ನು ಕರಗಿಸೋದಕ್ಕೆ ತುಂಬಾ ಸಹಾಯಕಾರಿಯಾಗುತ್ತೆ. ಒಂದೊಳ್ಳೆ ಡಿಟಾಕ್ಸ್ ಡ್ರಿಂಕ್ ಆಗಿ ಇದು ಕೆಲಸ ಮಾಡುತ್ತೆ. ಈ ಒಂದು ನೀರನ್ನು ನೀವು ಸಿದ್ಧ ಮಾಡಿಕೊಂಡು ಬೆಳಗ್ಗೆ ಉಗುರು ಬೆಚ್ಚಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ಹೊಟ್ಟೆ ಸುತ್ತಲಿರೋ ಬೊಜ್ಜು ಕರಗುತ್ತೆ. ಮುಂದಿನ ಟಿಪ್, ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಜೊತೆಗೆ ಕಾಫಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಮಾಮೂಲಿ ಕಾಫಿ ಪುಡಿ ಬರುತ್ತಲ್ಲ, ಅದನ್ನಾದರೂ ಹಾಕ್ಕೋಬೋದು, ಅದು ಸ್ಕ್ರಬ್ಬರ್ ರೀತಿ ವರ್ಕ್ ಆಗುತ್ತೆ. ಇಲ್ಲಾಂದರೆ ಈ ಥರ ಇನ್ಸ್ಟೆಂಟ್ ಕಾಫಿ ಪುಡಿ ಬೇಕಿದ್ದರೂ ಹಾಕ್ಕೊಳ್ಬೋದು. ಇದೆರಡನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ನೋಡಿ, ಇವಾಗ ಬೇಸಿಗೆ ಸಿಕ್ಕಾಪಟ್ಟೆ ಸ್ಕಿನ್ ಎಲ್ಲ ಟ್ಯಾನ್ ಆಗ್ತಾ ಇರುತ್ತೆ. ಆ ರೀತಿ ಸ್ಕಿನ್ ಟ್ಯಾನ್ ಆಗಿದೆ, ಅದೆಲ್ಲ ನ್ಯಾಚುರಲಾಗಿ ಹೋಗಬೇಕು ಅಂದರೆ ಈ ಒಂದು ರೆಮಿಡಿಯನ್ನು ಸಿದ್ಧ ಮಾಡಿಕೊಂಡು ಜಸ್ಟ್ ಹಚ್ಚಿ ಒಂದು 5 ನಿಮಿಷಗಳ ಕಾಲ ಮಸಾಜನ್ನು ಮಾಡಿ ನಂತರ ವಾಶ್ ಮಾಡೋದ್ರಿಂದ ಸ್ಕಿನ್ನಲ್ಲಿರೋ ಟ್ಯಾನ್ ಎಲ್ಲ ಹೋಗಿ ತುಂಬಾ ಚೆನ್ನಾಗಿ ಚರ್ಮ ಅನ್ನೋದು ಕಾಂತಿಯುತವಾಗುತ್ತೆ. ಇದು ತಪ್ಪದೆ ಒಂದೊಳ್ಳೆ ರಿಸಲ್ಟನ್ನು ಕೊಡುತ್ತೆ. ಇಲ್ಲಿ ಬಳಸಿರೋವಂಥ ಕಾಫಿ ಪುಡಿ ಮತ್ತು ಅದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ಎರಡೂ ಕೂಡ ಚರ್ಮವನ್ನು ತುಂಬಾ ಚೆನ್ನಾಗಿ ಕಾಂತಿಯುತವಾಗಿಸುತ್ತದೆ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಈಗ ಕೆಲವರಿಗೆ ತುಂಬಾ ಪಾದದೂರಿ ಇರುತ್ತೆ, ಸಿಕ್ಕಾಪಟ್ಟೆ ಉರಿತಾ ಇರುತ್ತೆ, ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕಾಗಲ್ಲ, ಅಷ್ಟೊಂದು ಪಾದದೂರಿ ಇರುತ್ತೆ. ಅದಕ್ಕೆ ನೈಸರ್ಗಿಕವಾಗಿ ಒಂದೊಳ್ಳೆ ಮನೆ ಮದ್ದನ್ನು ಶೇರ್ ಮಾಡ್ತೀನಿ ನೋಡಿ. ನಮ್ಮ ಹಳ್ಳಿ ಕಡೆ ಎಲ್ಲ ಈ ಮನೆ ಮದ್ದನ್ನು ಬಳಸೋದು.
ಏನಿಲ್ಲ, ಒಂದು ಸ್ವಲ್ಪ ಹರಳೆಣ್ಣೆನ ತೊಗೊಳ್ಳಿ. ಆದಷ್ಟು ಚೆನ್ನಾಗಿರೋ ಕ್ವಾಲಿಟಿ ಹರಳೆಣ್ಣೆನ ತೊಗೊಳ್ಳಿ. ಹರಳೆಣ್ಣೆನ ತೊಗೊಂಡು ನೋಡಿ ಸ್ವಲ್ಪ ಈ ರೀತಿ ಕೈಗೆ ಹಾಕ್ಕೋಬೇಕಾಗತ್ತೆ. ಕೈಗೆ ಹಚ್ಕೊಂಡು ಇದನ್ನು ಚೆನ್ನಾಗಿ ಪಾದಕ್ಕೆ ಹಚ್ಚಿ ಮಸಾಜನ್ನು ಮಾಡಬೇಕಾಗುತ್ತೆ. ರಾತ್ರಿ ಮಲಗೋದಕ್ಕಿಂತ ಒಂದು 5 ನಿಮಿಷ ಮುಂಚೆ ಈ ಒಂದು ಟಿಪ್ಪನ್ನು ನೀವು ಫಾಲೋ ಮಾಡೋದ್ರಿಂದ, ಹರಳೆಣ್ಣೆ ಹಚ್ಚೋದ್ರಿಂದ ಪಾದಕ್ಕೆ ದೇಹದ ಉಷ್ಣತೆ ಎಲ್ಲ ಕೂಡ ಕಡಿಮೆ ಆಗುತ್ತೆ. ದೇಹಕ್ಕೂ ಕೂಡ ತಂಪು, ಅದ್ರ ಜೊತೆಗೆ ಪಾದ ಉರಿ ಅನ್ನೋದು ಕೂಡ ತಟ್ಟಂತ ಹೇಳಿ ಹೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಹರಳೆಣ್ಣೆನ ಹಚ್ಚಿ ಮಸಾಜ್ ಮಾಡೋದ್ರಿಂದ ರಿಸಲ್ಟ್ ಅನ್ನೋದು ಬರುತ್ತೆ. ಸೊ ಯಾರಿಗೆಲ್ಲ ಪಾದದ ಉರಿ ಸಮಸ್ಯೆ ಇದೆ ಅವ್ರಿಗೆ ಖಂಡಿತ ಈ ಒಂದು ವಿಡಿಯೋನ ಶೇರ್ ಮಾಡಿ. ತುಂಬ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಅನ್ನೋದು ಬರುತ್ತೆ. ಮನೆಯಲ್ಲಿ ಚಪಾತಿ ಮಾಡಿದ್ದೀವಿ, ಚಪಾತಿ ಮಿಕ್ಕಿದೆ, ಏನಪ್ಪ ಮಾಡೋದು ಅಂತೇಳಿ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನೋಡಿ, ಚಪಾತಿ ಮಿಕ್ಕಿದ್ರೆ ಈ ರೀತಿ ಮಾಡಿಕೊಡಿ. ಮನೆ ಮಂದಿಯೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಬಾಯಿಗೆ ರುಚಿಯಾಗೂ ಕೂಡ ಇರುತ್ತೆ. ಮಕ್ಕಳು ಎಲ್ಲರೂ ದೊಡ್ಡವರು ತುಂಬ ಇಷ್ಟಪಟ್ಟು ತಿಂತಾರೆ. ಹೇಗೆ ಮಾಡೋದು, ಏನು ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ತವನ ಕಾಯ್ದಕ್ಕೆ ಅಂತೇಳಿ ಇಡಬೇಕು. ಚಪಾತಿನ 2 ಕಡೆ ನೋಡಿ ಈ ರೀತಿ ಬೆಚ್ಚಗೆ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ. ನಂತರ ನೋಡಿ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕಾಗುತ್ತೆ. ಸ್ಟವ್ ಮೇಲೇ ಮಾಡ್ಕೋಬೇಕು. ಸಣ್ಣ ಉರಿನಲ್ಲಿ ಇಟ್ಕೊಂಡು ಇವಾಗ ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪನ ಹಾಕಿದ್ಮೇಲೆ ಚೂರೇ ಚೂರು ಬೇಕಂತ ಅನಿಸಿದ್ರೆ ಚೂರೇ ಚೂರು ಉಪ್ಪನ್ನು ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಇದ್ರ ಜೊತೆಗೆ ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಮೆಣಸಿನ್ಕಾಯಿ ಪುಡಿನ ಹಾಕಿದ್ಮೇಲೆ ಇವಾಗ ಇದನ್ನು ಫುಲ್ಲು ಚಪಾತಿ ಸುತ್ತಲೂ ಕೂಡ ಹಚ್ಕೋಬೇಕಾಗುತ್ತೆ. ಸುತ್ತಲೂ ಇದನ್ನು ಸವರ್ಕೋಬೇಕಾಗುತ್ತೆ. ಈ ರೀತಿ ಇದನ್ನು ಸವರ್ಕೊಂಡ ನಂತರ ಈಗ ಇದ್ರ ಮೇಲೆ ಸಣ್ಣದಾಗಿ ಹಚ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೋಬೇಕಾಗತ್ತೆ. ಈರುಳ್ಳಿನ ಹಾಕಿದ್ಮೇಲೆ ಈಗ ಸಣ್ಣದಾಗಿ ಹಚ್ಕೊಂಡಿರೋಂಥ ಟೊಮೆಟೊನೂ ಕೂಡ ಹಾಕ್ಕೋಬೇಕಾಗತ್ತೆ. ಫಾರಮ್ ಟೊಮೆಟೊ ಇದ್ದರೆ ಚೆನ್ನಾಗಿರುತ್ತೆ ನೋಡಿ, ಇಲ್ಲಾಂದರೆ ನಾಟಿ ಟೊಮೆಟೊ ಬೇಕಿದ್ರೂ ಹಾಕ್ಕೋಬೋದು. ನಂತರ ಈಗ ಇದ್ರ ಮೇಲೆ ಬೇಕು ಅಂತ ಅನಿಸಿದ್ರೆ ನಿಮಗೆ ಸ್ಪೈಸಿ ಇಷ್ಟ ಆದರೆ ಸಣ್ಣದಾಗಿ ಹಸಿರು ಮೆಣಸಿನ್ಕಾಯನ್ನು ಕಟ್ ಮಾಡಿಕೊಂಡು ಸಣ್ಣದಾಗಿ ಹಾಕ್ಕೊಳ್ಬೋದು. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೀವೇ ಇಲ್ಲಿ ನೋಡ್ಬೋದು. ಈಗ ಇದ್ರ ಮೇಲೆ ಸ್ವಲ್ಪ ಮ್ಯಾಗಿ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಇನ್ನೂ ರುಚಿಯನ್ನು ಹೆಚ್ಚಿಸುತ್ತೆ. ಲೈಟಾಗಿ ಇದ್ರ ಮೇಲೆ ಮ್ಯಾಗಿ ಮಸಾಲ ಹಾಕ್ಕೋಬೇಕು. ಇದೆಲ್ಲ ಸಣ್ಣ ಉರಿನಲ್ಲಿ ಸ್ಟವನ್ನು ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ. ಮ್ಯಾಗಿ ಮಸಾಲಾನ ಹಾಕಿದ ನಂತರ ಇವಾಗ ಫೈನಲಾಗಿ ಸ್ವಲ್ಪ ನೋಡಿ ಮಿಕ್ಸ್ಚರ್ ಏನಾದರೂ ಹಾಕ್ಕೊಳ್ಬೋದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಬಿಟ್ರೆ ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈಗ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋದು. ಈ ಮಕ್ಕಳಿಗೆಲ್ಲ ತುಂಬಾ ಇಷ್ಟಪಡ್ತಾರೆ ಪಿಜ್ಜಾ ಅಂತೆಲ್ಲ ಹೇಳಿ. ಮನೆಯಲ್ಲಿ ಚಪಾತಿ ತಿನ್ನಿ ಅಂತಂದರೆ ತಿನ್ನಲ್ಲ ಅಂತಾರೆ. ಸೊ ನಾವು ಈ ಥರ ಮಾಡ್ಕೊಡೋದ್ರಿಂದ ಮಕ್ಕಳ ಹೆಲ್ತ್ಗೂ ಕೂಡ ಚೆನ್ನಾಗಿರುತ್ತೆ ಮತ್ತು ಇಷ್ಟ ಕೂಡ ಪಟ್ಟು ತಿಂತಾರೆ. ಸೊ ನೋಡೋದಕ್ಕೂ ಕೂಡ ಅಷ್ಟೇ ಕಲರ್ಫುಲ್ಲಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇನ್ನು ಮುಂದೆ ಚಪಾತಿ ಮಿಕ್ಕಿದ್ರೆ ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ವಿಡಿಯೋದ ಮುಖ್ಯವಾದ ಟಿಪ್, ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ ನೋಡಿ 1 ಸ್ಪೂನ್ ಆಗೋಷ್ಟು ಟೀ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದು ಬಂದು ಡ್ರೈ ರೋಸ್ಮೆರಿ, ಇದು ಅಷ್ಟೇ 1 ಸ್ಪೂನ್ ಆಗೋಷ್ಟು ಹಾಕ್ಕೋಬೇಕಾಗುತ್ತೆ. ರೋಸ್ಮೆರಿ ಅನ್ನೋದು ಕೂದಲಿಗೆ ತುಂಬಾ ಒಳ್ಳೆಯದು. ಹೇರ್ ಗ್ರೋತ್ ಆಗೋದಕ್ಕೆ, ಕೂದಲು ಉದುರುತ್ತಾ ಇದ್ದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಇನ್ನೊಂದೊಳ್ಳೆ ಗಿಡಮೂಲಿಕೆ ಅಂತ ಹೇಳಿ ಹೇಳ್ಬೋದು. ಇದ್ರ ಜೊತೆಗೆ ಸ್ವಲ್ಪ ಲವಂಗನೂ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಲವಂಗನ ಸೇರಿಸ್ಕೋಬೇಕಾಗತ್ತೆ. ಇದಿಷ್ಟನ್ನು ಪಾತ್ರೆಗೆ ಹಾಕಿ ಇವಾಗ ಸ್ಟವನ್ನು ಹಚ್ಚಿ ಇದನ್ನು ಕುದಿಯೋದಕ್ಕೆ ಅಂತೇಳಿ ಇಡೋಣ. ಮತ್ತು ನಾವಿಲ್ಲಿ ಟೀ ಪುಡಿ ಬಳಸಿದ್ದೀವಲ್ಲ, ಇದು ಅಷ್ಟೇ ಕೂದಲಿಗೆ ತುಂಬಾ ಒಳ್ಳೆಯದು. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಕುದ್ಮೇಲೆ ಒಂದು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ನಂತರ ಸ್ಟವನ್ನು ಆಫ್ ಮಾಡ್ಕೋಬೇಕಾಗತ್ತೆ. ಇದು ಸ್ವಲ್ಪ ಬಿಸಿ ಅನ್ನೋದು ಕಡಿಮೆ ಆಗಬೇಕಾಗತ್ತೆ. ನೋಡಿ ರೋಸ್ಮೆರಿ, ಟೀ ಪುಡಿ ಮತ್ತು ಲವಂಗದಲ್ಲಿರೋ ಸತ್ವ ಎಲ್ಲ ಈ ನೀರಿನಲ್ಲಿ ಬಂದಿದೆ. ಇವಾಗ ಇದನ್ನು ಶೋಧಿಸ್ಕೊಳ್ಬೇಕಾಗತ್ತೆ, ಫಿಲ್ಟರ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಹೆಚ್ಚು ಸಮಯ ಕೂಡ ಬೇಡ, ಪಟ್ ಅಂತೇಳಿ ಇದನ್ನು ನಾವು ಸಿದ್ಧ ಮಾಡ್ಕೊಳ್ಬಹುದು. ಈ ಒಂದು ಶೋಧಿಸ್ಕೊಂಡಿರೋಂಥ ನೀರಿನ ಜೊತೆಗೆ ಶಾಂಪೂನ ಹಾಕ್ಕೊಳ್ಬೇಕಾಗತ್ತೆ. ನಿಮ್ಮ ಕೂದಲಿಗೆ ಯಾವ ಶಾಂಪೂ ಸೆಟ್ ಆಗಿದೆ, ನೀವು ಯಾವುದು ಶಾಂಪೂನ ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ ಆ ಶಾಂಪೂನೇ ಹಾಕ್ಕೊಳ್ಳಿ. ಶಾಂಪೂನ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದೊಳ್ಳೆ ಲಿಕ್ವಿಡ್ ಅನ್ನೋದು, ಒಂದೊಳ್ಳೆ ಹೇರ್ ಕಂಡೀಷ್ನರ್ ಅನ್ನೋದು ಸಿದ್ಧ ಆಗಿದೆ. ತುಂಬಾ ಒಳ್ಳೆಯದು ಕೂದಲಿಗೆ. ಯಾರಿಗೆಲ್ಲ ಕೂದಲು ಉದ್ದವಾಗಿ ಸೊಂಪಾಗಿ ಬೆಳಿಬೇಕು, ಪಳ ಹೊಳಿಬೇಕು ಅಂತೆಲ್ಲ ಆಸೆ ಇದೆ, ಕೂದಲು ಉದುರುತ್ತಾ ಇದೆ ಅಂದರೆ ಈ ಒಂದು ಬಂಗಾರದ ನೀರನ್ನು ನೀವು ತಯಾರಿಸ್ಕೊಳ್ಳಿ. ನೋಡಿ ಗೋಲ್ಡನ್ ಕಲರಲ್ಲಿ
ತುಂಬ ಚೆನ್ನಾಗಿರುವಂಥ ಈ ಒಂದು ರೆಮಿಡಿ ಸಿದ್ಧ ಆಗಿದೆ. ಈ ಒಂದು ನೀರನ್ನು ಇವಾಗ ಯಾವ ರೀತಿ ಬಳಸೋದು ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ವಾರಕ್ಕೊಂದು ಸತಿ ಆದರೂ ಎಣ್ಣೆನ ಹಚ್ಚಿ ಕೂದಲಿಗೆ ಚೆನ್ನಾಗಿ ಮಸಾಜನ್ನು ಮಾಡ್ಕೊಳ್ಳಿ. ಈಗ ನೋಡಿ, ನಾನು ತಲೆಗೆ ನೀರನ್ನು ಹಾಕ್ಕೊಂಡಿದ್ದೀನಿ. ಬೆಚ್ಚಗಿರೋ ನೀರಲ್ಲಿ ತಲೆ ಸ್ನಾನವನ್ನು ಮಾಡಬೇಕಾಗತ್ತೆ. ಆವಾಗ ಏರ್ ಫಾಲ್ ಅನ್ನೋದು ಕಂಟ್ರೋಲ್ ಆಗುತ್ತೆ. ತುಂಬ ಸುಡೋ ನೀರಲ್ಲೂ ಕೂಡ ಹೆಡ್ ಬಾತ್ ಅನ್ನೋದು ಮಾಡಬಾರ್ದು. ನೋಡಿ, ಸಿದ್ಧ ಮಾಡ್ಕೊಂಡಿರೋವಂಥ ಈ ಒಂದು ನೀರನ್ನು ತಲೆಗೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಸಾಜ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಸಂಪೂರ್ಣ ಕೂದಲನ್ನು ಕೂಡ ಈ ನೀರಿನಲ್ಲಿ ವಾಶ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಈ ನೀರನ್ನು ಹಾಕಿ ಒಂದು 5 ನಿಮಿಷಗಳ ಕಾಲ ಈ ರೀತಿ ಮಸಾಜನ್ನು ಕೊಟ್ಕೊಳ್ತಾ ಹೇರ್ ವಾಶನ್ನು ಮಾಡಬೇಕಾಗತ್ತೆ. ಲೈವ್ ರಿಸಲ್ಟನ್ನು ನಿಮ್ಮ ಜೊತೆಗೆ ತೋರಿಸ್ತೀನಿ ನೋಡಿ. ಇವಾಗ ಚೆನ್ನಾಗಿ ಮಸಾಜ್ ಮಾಡಿ ಏರ್ ವಾಶ್ ಮಾಡ್ತಾ ಇದ್ದೀನಿ ನೋಡಿ. ನೀರನ್ನು ಹಾಕಿ ಕ್ಲೀನಾಗಿ ಈಗ ತೊಳಿತಾ ಇದ್ದೀನಿ. ಸೊ ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಕೂದಲು ಯಾವ ಥರ ನೀರು ಹಾಕ್ತಾನೆ ಶೈನಿಂಗ್ ಬರ್ತಾ ಇದೆ ಅಂತ ನೋಡ್ಬೋದು. ನನಗೆ ಕೂದಲು ಶಾರ್ಟ್ ಇತ್ತು. ನಾನು ಸಾಕಷ್ಟು ಮನೆ ಮದ್ದುಗಳನ್ನು ರೆಮಿಡಿಗಳನ್ನು ಫಾಲೋ ಮಾಡಿ ಈ ಒಂದು ರೀತಿಯಲ್ಲಿ ನನ್ನ ಕೂದಲು ಉದ್ದವಾಗಿ, ಸೊಂಪಾಗಿ, ಬೌನ್ಸಿಯಾಗಿ ಬೆಳೆದಿದೆ. ಜೊತೆಗೆ ಕೂದಲು ಕೂಡ ಅಷ್ಟೇ ತುಂಬಾ ಶೈನಿಂಗ್ ಆಗಿ ಕೂಡ ಕಾಣುತ್ತೆ. ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.